ಯೂಟ್ಯೂಬ್ ಚಾನಲ್. ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟೋಣ ಕಂಡ್ರು ತಲೆ ಕೆಟ್ಟೋಗಿದೆ. ನಡ್ರಿ ಹೋಗೋಣ, ವಾಪಸ್ ಬರೋದು ಬರ್ತಾ ಬರ್ಬೇಕು ಅಂತ ಜಾಗಕ್ಕೆ ಹೋಗೋಣ ನಡ್ರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇದ್ದೀವಿ ಆಲ್ಮಟ್ಟಿಗೆ. ನಮ್ಮ ಜೊತೆ ನೀವು ಬನ್ನಿ. ನೀವು ಇಷ್ಟು ಸಂತೋಷವಾಗಿರೋದನ್ನ ನೋಡಿದ್ರೆ ನನಗೇನ್ ಅನ್ಸುತ್ತೆ ಗೊತ್ತಾ? ಏನನ್ಸಲ್ಲ, ಟೆನ್ಷನ್ ಆಗ್ಬೇಡಿ, ಏನ್ ಹೇಳಲ್ಲ. ಇಲ್ಲಿ ಹೋಗ್ತಾ ಇದ್ರಂತರೂ ಒಂಥರ ಕಾಡಲ್ಲಿ ಹೋಗ್ತಿರುವಂಥ ಫೀಲ್ ಬರುತ್ತೆ ನಮ್ಮ ದಾರಿಯಲ್ಲಿ. ಇಲ್ಲಿರೋ ಹರಿಯೋ ನೀರು, ಆ ಹಳ್ಳ, ಗಿಡ ಗಂಟಿ ತುಂಬಾ. ಇಲ್ಲಿ ಬಿಸಿಲು ಕೂಡ ತುಂಬಾ ಜಾಸ್ತಿ ಇದೆ ಇವತ್ತು. ಆದರೂ ಹೋಗ್ತಾ ಇದ್ದೀವಿ, ನೋಡೋಣ. ನೋಡಿ ಹೇಗಿದೆ ಅಂತ ನಮ್ಮ ದಾರಿ. ಈ ದಾರಿಲೇ ನಾವು ಡೈಲಿ ಅಡ್ಡಾಡೋದು. ನೀರು ಬಂದಾಗೆಲ್ಲ ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದರೂ ಏನೋ ಗಟ್ಟಿ ಜೀವ ಮಾಡಿ ಹೋಗ್ತಾ ಇರ್ತೀವಿ. ಆಲ್ರೆಡಿ ಲೇಟ್ ಆಗಿದೆ, ಬಟ್ ಆದರೂ ಇನ್ನೂ ಯಾರೂ ಬರ್ತಾ ಇಲ್ಲ. ನಾವು ಆಲ್ರೆಡಿ ಇಲ್ಲಿ ತನಕ ಬಂದಿದ್ದೀವಿ, ಆದರೆ ಇನ್ನೂ ಅವ್ರನ್ನ ಅಲ್ಲೇ ಇದ್ದಾರೆ. ಏನೂ ಮಾಡೋಕ್ಕಾಗೋದಿಲ್ಲ. ಇವಾಗ ಆಟೋ ಬಂದಿದೆ, ನಾವಂತೂ ಹೋಗ್ತಾ ಇದ್ದೀವಿ. ಅವರು ಬರ್ತಾರೆ, ಮುಂದೆ ತೋರಿಸ್ತೀವಿ. ವೇಟ್ ಮಾಡ್ತಾ ಇದ್ವಿ, ಆಲ್ರೆಡಿ ಲೇಟ್ ಆಗಿತ್ತು. ಆದರೂ ಫೈನಲಿ ಬಂದರು. ಬಂದ ಮೇಲೆ ಎಲ್ಲರೂ ಆಟೋದಲ್ಲಿ ಹೋದ್ವಿ. ಬಟ್ ಜಾಗ ಇರಲಿಲ್ಲ, ಆದರೂ ಅಡ್ಜಸ್ಟ್ ಮಾಡಿಕೊಂಡು ಹೆಂಗೋ ಬಸ್ ಸ್ಟ್ಯಾಂಡ್ ತನಕ ಹೋದ್ವಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಂದ ನಾವು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಬಸ್ ಸ್ಟ್ಯಾಂಡ್ಗೆ ಬಂದ ಮೇಲೆ ಎಲ್ಲರೂ ಹೂವು ತೊಗೊಂಡ್ರು. ಅದಾದಮೇಲೆ ನಾವು ಬಸ್ಗೋಸ್ಕರ ಅಂತ ವೇಟ್ ಮಾಡ್ತಾ ಇದ್ವಿ. ವೇಟ್ ಮಾಡೋಷ್ಟರಲ್ಲಿ ಎಲ್ರಿಗೂ ಮೆಕ್ಕೆಜೋಳ ತಿನ್ಬೇಕನ್ನಿಸ್ತು. ಸೊ ಮೆಕ್ಕೆಜೋಳ ತೊಗೊಂಡು ತಿಂತಾ ಇದ್ವಿ. ಅದಾದಮೇಲೆ ಪಾನ್ ತಂದರು. ಪಾನ್ ತಿನ್ನೋಣ ಅಂತ ರೆಡಿ ಆದ್ವಿ. ಅಮ್ಮ ಅರ್ಧ ತಿಂದರು, ನಾನು ಅರ್ಧ ತಿಂದೆ. ಸೊ ಟೇಸ್ಟ್ ಅಂತೂ ಚೆನ್ನಾಗಿರಲಿಲ್ಲ. ಸೊ ಎಲ್ಲರೂ ಪಾನ್ ತಿನ್ನೋಷ್ಟರಲ್ಲಿ ಬಸ್ ಬಂತು. ಬಸ್ ಹತ್ತೋದಕ್ಕಂತ ಹೋದ್ವಿ. ಫೈನಲಿ ಬಸ್ಸಲ್ಲಿ ಕೂತ್ಕೊಂಡ್ವಿ. ನಾವಿವಾಗ ಆಲ್ಮಟ್ಟಿಲಿದ್ದೀವಿ. ನಾವಿವಾಗ ಎಂಟ್ರೆನ್ಸಲ್ಲಿ ಇರೋದ್ರಿಂದ ಮುಂದ್ಗಡೆ ನಮಗೆ ನೋಡೋದಕ್ಕೆ ಅಂತ 2 ಪಾರ್ಕ್ ಸಿಗ್ತವೆ. ಸೊ ನಾವಿವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ನಾವಿಲ್ಲಿ ಬರೋ ಅಷ್ಟರಲ್ಲಿ ಅವರೆಲ್ಲ ಆಲ್ರೆಡಿ ತುಂಬಾ ದೂರ ಹೋಗಿದ್ರು. ಇವಾಗ ನಾವು ಕೂಡ ಹೋಗ್ತಾ ಇದ್ದೀವಿ. ಇನ್ನು ಟೈಮ್ ಕೂಡ ಜಾಸ್ತಿ ಇರೋದ್ರಿಂದ ಸ್ಲೋ ಆಗಿ ಹೋಗ್ತಾ ಇದ್ವಿ. ಬಟ್ ಅವರೆಲ್ಲ ಮುಂದ್ಗಡೆ ಹೋಗಿದ್ದಾರೆ ಅಂತ ನಾವು ಕೂಡ ಹೋಗ್ತಾ ಇದ್ವಿ ಒಳಗಡೆ. ಹೋಗ್ತಿದ್ದಂಗೆ ಗೋಡೆ ಮೇಲೆಲ್ಲ ಪ್ರಾಣಿಗಳ ಚಿತ್ರ ಕಾಣಿಸ್ತಾ ಇತ್ತು. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹೋಗ್ತಾ ಇದ್ದೀವಿ. ನಮಸ್ಕಾರ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ.